ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನೆಲ್. ಇವತ್ತಿನ ರೆಸಿಪಿ ಬಟಾಣಿ ಕಾಲಿಫ್ಲವರ್ ಗ್ರೀನ್ ಕುರ್ಮಾ ಮಾಡ್ತಾ ಇದ್ದೇನೆ. ನೋಡುವಾಗ್ಲೇ ಗೊತ್ತಾಗ್ಬಹುದು ನಿಮ್ಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ತುಂಬಾ ಸೂಪರ್ ಆಗಿ ಬಂದಿದೆ. ಹೇಗೆ ಮಾಡುದು ಅಂತ ನೋಡುವ ಫ್ರೆಂಡ್ಸ್. ನನ್ನ ಚಾನೆಲ್ ಅನ್ನು ಫಸ್ಟ್ ಟೈಮ್ ನೋಡ್ತಿರುವವರಾದ್ರೆ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋ ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ನೋಡಿ, ತುಂಬಾ ಸೂಪರ್ ಆಗಿ ಬಂದಿದೆ. ನೋಡಿ, ಇದು ಚಪಾತಿಗೆ ಮತ್ತೆ ನಾನ್ಗೆ, ಪೂರಿಗೆ ಎಲ್ಲ ತುಂಬಾ ಚೆನ್ನಾಗಿರ್ತದೆ. ನೋಡಿ, ಈ ತರ ಗ್ರೀನ್ ಕುರ್ಮಾ ಮಾಡಿದ್ರೆ ಹೇಗೆ ಮಾಡುದಂತ ನೋಡುವ ಫ್ರೆಂಡ್ಸ್. ನೋಡಿ, ನಾನು ಇಲ್ಲಿ ಒಂದು ಕಾಲಿಫ್ಲವರ್ ತಕೊಂಡಿದ್ದೀನಿ. ದೊಡ್ಡದೊಂದು ಕಾಲಿಫ್ಲವರ್ ಬಿಡಿಸಿ ಎಲ್ಲ ಇಟ್ಕೊಂಡಿದ್ದೀನಿ. ನೋಡಿ, ಈ ತರ ಬಿಡಿಸಿ ಎಲ್ಲ ತಕೊಂಡಿದ್ದೀನಿ. ಸಣ್ಣ ಸಣ್ಣದಾಗಿ ಬಿಡಿಸ್ಕೊಂಡು ಇಟ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಕೊಳ್ತಾ ಇದ್ದೇನೆ, ಮತ್ತೆ ಸ್ವಲ್ಪ ಉಪ್ಪು ಕೂಡ ಹಾಕೊಳ್ತೇನೆ. ನೋಡಿ, ಇದಕ್ಕೆ ಮುಳುಗುವಷ್ಟು ನಾನು ಬಿಸಿ ನೀರನ್ನು ಹಾಕೊಳ್ತಾ ಇದ್ದೇನೆ. ಈ ಬಿಸಿ ನೀರು ಹಾಕೊಳ್ಳೋದ್ರಿಂದ ಈ ತರ ಮಾಡೋದ್ರಿಂದ ಉಂಟಲ್ಲ, ಇದ್ರಲ್ಲಿ ಹುಳ ಎಲ್ಲ ಇದ್ರೆ ಹೊರಗೆ ಬರ್ತದೆ. ನೋಡಿ, ಈ ತರ ಬಿಸಿ ನೀರು ಹಾಕೋದ್ರಿಂದ ಅದ್ರೊಳಗೆ ಇದ್ದ ಹುಳ ಎಲ್ಲ ಹೊರಗೆ ಬರ್ತದೆ. ಬೇಕಾಗಿ ಈ ತರ ಬಿಸಿ ನೀರು ಹಾಕುದು. ನೋಡಿ, ಇದು ಫ್ಲವರ್ ಉಂಟಲ್ಲ, ಕಾಲಿಫ್ಲವರ್ ಮುಳುಗುವ ತನಕ ನೀರು ಹಾಕೊಳ್ತಾ ಇದ್ದೇನೆ. ಹಾಕೊಂಡು ಒಂದು 5 ನಿಮಿಷ ಇಡ್ಬೇಕು. ನೋಡಿ, ಇಡುವಾಗ ಉಂಟಲ್ಲ, ಇದ್ರಲ್ಲಿ ಹುಳ ಎಲ್ಲ ಒಳಗೆ ಇದ್ರೆ ಹೊರಗಡೆ ಬರ್ತದೆ. ಉಪ್ಪು ನೀರಲ್ಲಿ ಹಾಕಿದ್ರೆ ಒಂದ್ ಸ್ವಲ್ಪ ಹುಳ ಎಲ್ಲ ಇದ್ರೆ ಹೊರಗೆ ಬರ್ತದೆ ಚೆನ್ನಾಗಿ. ನೋಡಿ, ಈ ತರ ಉಪ್ಪು ನೀರಲ್ಲಿ ಹಾಕಿ ಇಡ್ಬೇಕು. ಒಂದು 5 ಮಿನಿಟ್ಸ್ ಆದ್ಮೇಲೆ ಇದನ್ನು ಸೋಸ್ಕೊಳ್ತಾ ಇದ್ದೇನೆ. ನೋಡಿ, ಈ ತರ ಸೋಸ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಇನ್ನೊಂದು 2 ಸರಿ ತೊಳ್ಕೊಳ್ತೇನೆ. ನಾನು ತೊಳ್ಕೊಂಡೆಲ್ಲ ತಕೊಳ್ತೇನೆ. ನೋಡಿ, ತೊಳ್ದೆಲ್ಲ ತಕೊಂಡಿದ್ದೇನೆ. ನೋಡಿ, ಈ ತರ. ಈಗ ಒಂದು ಮಿಕ್ಸಿ ಜಾರಿಗೆ ಮಸಾಲ ಮಾಡ್ಲಿಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಒಂದು ಮುಷ್ಟಿಯಷ್ಟು ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೇನೆ. ನೋಡಿ, ಒಂದು ಮುಷ್ಟಿಯಷ್ಟು. ಮತ್ತೆ ಒಂದು ಮೀಡಿಯಂ ಸೈಜ್ ಇದು ಒಂದು 2 ನೀರುಳ್ಳಿ ಚಾಪ್ ಮಾಡ್ಕೊಂಡು ಹಾಕೊಂಡಿದ್ದೇನೆ. ನೀರುಳ್ಳಿ ಹಾಕೊಳ್ಳೋದ್ರಿಂದ ಮಸಾಲ ನಿಮ್ಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಜಾಸ್ತಿ ಆಗ್ತದೆ. ಸ್ವಲ್ಪ ಒಂದು 2 ನೀರುಳ್ಳಿ ಹಾಕೊಂಡಿದ್ದೇನೆ. ಒಂದು 10ರಷ್ಟು ಗ್ರೀನ್ ಚಿಲ್ಲಿ, ಒಂದು 10 ಗ್ರೀನ್ ಚಿಲ್ಲಿ ಹಾಕೊಂಡಿದ್ದೇನೆ. ಖಾರಕ್ಕೆ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಂಡ್ರೆ ಆಯ್ತು. ಒಂದು ದೊಡ್ಡ ತುಂಡು ಶುಂಠಿ, 1.5 ಇಂಚಿನಷ್ಟು ಶುಂಠಿ ಹಾಕೊಂಡಿದ್ದೇನೆ. ಮತ್ತು ಬೆಳ್ಳುಳ್ಳಿ ಒಂದು ಗೆಡ್ಡೆ, ದೊಡ್ಡದೊಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕೊಂಡಿದ್ದೇನೆ. ಈ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕುವಾಗ ಉಂಟಲ್ಲ, ಫ್ಲೇವರ್ ಚೆನ್ನಾಗಿ ಕೊಡ್ತದೆ. ನೋಡಿ, ಒಂದು 10ರಿಂದ 12 ಗೋಡಂಬಿ ಹಾಕುದ್ರಿಂದ ಮಂದ ಆಗಿ ತುಂಬಾ ಚೆನ್ನಾಗಿ ಬರ್ತದೆ ನಿಮ್ದು ಗ್ರೇವಿ ಕುರ್ಮಾ. ನೋಡಿ, ತೆಂಗಿನ ತುರಿ, 1 ಕಪ್ಪಿನಷ್ಟು ತೆಂಗಿನ ತುರಿ, ಸಣ್ಣ ಕಪ್ಪಿನಲ್ಲಿ ಒಂದು ಕಪ್ ತೆಂಗಿನ ತುರಿ ಹಾಕೊಂಡಿದ್ದೇನೆ. ಒಂದು ಟೇಬಲ್ ಸ್ಪೂನ್ ಅಷ್ಟು ಬಡೆ ಸೊಪ್ಪು, ಒಂದು ಅರ್ಧ ಸ್ಪೂನ್ ಅಷ್ಟು ಕರಿಮೆಣಸು, ಒಂದು ಟೊಮೆಟೊ, ಒಂದು ದೊಡ್ಡದೊಂದು ಟೊಮೆಟೊ ತಗೊಂಡಿದ್ದೇನೆ. ಎಲ್ಲ ಮಿಕ್ಸಿಗೆ ಹಾಕೊಂಡು ಇದಕ್ಕೆ ನೀರು ಎಷ್ಟು ಬೇಕು ಹಾಕೊಂಡು, ಗ್ರೇವಿಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕೊಂಡು ಇದನ್ನು ರುಬ್ಕೊಳ್ಬೇಕು. ಆದಷ್ಟು ಫೈನ್ ಆಗಿ ರುಬ್ಕೊಳ್ಬೇಕು. ಮಸಾಲ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರ್ಬೇಕು. ನೋಡಿ, ರುಬ್ಕೊಂಡು ತಕೊಂಡಿದ್ದೀನಿ. ನೋಡಿ, ಈಗ ಒಂದು ಕಡಾಯಲ್ಲಿ ನಾನು ತುಪ್ಪ ಹಾಕೊಂಡಿದ್ದೀನಿ. ನಿಮ್ಗೆ ಎಣ್ಣೆ ಬೇಕಿದ್ರೆ ಎಣ್ಣೆ ಕೂಡ ಯೂಸ್ ಮಾಡಬಹುದು. ನಾನು ತುಪ್ಪ ಹಾಕೊಂಡಿದ್ದೀನಿ. ಇದಕ್ಕೆ ಗರಂ ಮಸಾಲ, ಸ್ಪೈಸಸ್, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ನಿಮ್ಮ ಹತ್ರ ಯಾವ್ದುಂಟು ನೋಡ್ಕೊಂಡು ಹಾಕೊಂಡ್ರೆ ಆಯ್ತು. ಒಂದು ಬೇ ಲೀಫ್ ಹಾಕೊಂಡಿದ್ದೀನಿ ನಾನು. ಮತ್ತು ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಡೆ. ನೋಡಿ, ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು, ಚಟಪಟ ಆಗುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಪ್ಪದಲ್ಲಿ ಮಾಡಿದ್ರೆ ಫ್ಲೇವರ್ ತುಂಬಾ ಇಷ್ಟ ಆಗ್ತದೆ ನನ್ಗೆ, ಅದಕ್ಕಾಗಿ ತುಪ್ಪ ಹಾಕೊಂಡಿದ್ದೆ. ನಿಮ್ಗೆ ಎಣ್ಣೆ ಕೂಡ ಯೂಸ್ ಮಾಡ್ಕೊಳ್ಬಹುದು.
ಒಂದು ನೀರುಳ್ಳಿಯನ್ನು ಸಣ್ಣಗೆ ಚಾಪ್ ಮಾಡ್ಕೊಂಡು ಹಾಕೊಂಡಿದ್ದೇನೆ. ನೀರುಳ್ಳಿ ರುಬ್ಬುವಾಗ 2 ನೀರುಳ್ಳಿ ಹಾಕೊಂಡಿದ್ದೆ. ಈಗ ಒಂದು ನೀರುಳ್ಳಿಯನ್ನು ಒಗ್ಗರಣೆಗೆ ಹಾಕೊಳ್ತಾ ಇದ್ದೇನೆ. ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ನೀರುಳ್ಳಿ ಚೆನ್ನಾಗಿ ಬಾಡ್ಬೇಕು ನೋಡಿ. ಈ ಗರಂ ಮಸಾಲಾ ಫ್ಲೇವರ್ ಎಲ್ಲ ಉಂಟಲ್ಲ ಚೆನ್ನಾಗಿ ಬಿಡ್ತದೆ ನೋಡಿ. ಬಿಡುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಈಗ ಕಾಲಿಫ್ಲವರ್ ಹಾಕೊಳ್ತಾ ಇದ್ದೇನೆ ನಾನು ನೋಡಿ. ಕಾಲಿಫ್ಲವರ್ ಹಾಕೊಳ್ತಾ ಇದ್ದೇನೆ. ತುಂಬಾ ಸೂಪರ್ ಆಗಿರ್ತದೆ ಫ್ರೆಂಡ್ಸ್ ಈ ತರ ಕುರ್ಮಾ. ನಿಮ್ಗೆ ವೈಟ್ ರೈಸ್ಗೆಲ್ಲ ತುಂಬಾ ಚೆನ್ನಾಗಿರ್ತದೆ. ಬಾಯ್ಲ್ಡ್ ರೈಸ್ ಗಿಂತ ಈ ವೆಜ್ ರೆಸಿಪಿ ಎಲ್ಲ ಯಾವ್ದು ಮಾಡುವಾಗ ಉಂಟಲ್ಲ ನಿಮ್ಗೆ ವೈಟ್ ರೈಸ್ಗೆ ಅಂದ್ರೆ ಬೆಳ್ತಿಗೆ ಅಕ್ಕಿ ಅನ್ನಕ್ಕೆ ಉಂಟಲ್ಲ ತುಂಬಾ ಸೂಪರ್ ಆಗಿರ್ತದೆ ನೋಡಿ. ನಿಮ್ಗೆ ವೆಜ್ ಎಲ್ಲ ಇದ್ರೆ ಈ ತರ ರೆಸಿಪಿ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರ್ತದೆ ನೋಡಿ. ಇದಕ್ಕೆ ನಾನು 1 ಕಪ್ಪಿನಷ್ಟು ಗ್ರೀನ್ ಪೀಸ್ ಹಾಕೊಳ್ತಾ ಇದ್ದೇನೆ. ಫ್ರೋಸನ್ ಬಟಾಣಿ, ಹಸಿ ಬಟಾಣಿ ಹಾಕೊಳ್ತಾ ಇದ್ದೇನೆ. ನಿಮ್ಗೆ ಇದು ನೆನೆಸಿ ಕೂಡ ಮಾಡ್ಬೋದು ಬಟಾಣಿ. ಹಸಿ ಬಟಾಣಿಯೇ ಹಾಕೊಳ್ಬೇಕಂತ ಏನಿಲ್ಲ ನೋಡಿ. ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೇನೆ. ಸ್ವಲ್ಪ ಬಾಡ್ಲಿ ಅಂತ ಹೇಳಿ ನೀರೇನು ಹಾಕ್ಲಿಲ್ಲ ನಾನು. ತುಪ್ಪದಲ್ಲಿ ಬಾಡಿಸ್ಕೊಳ್ತಾ ಇದ್ದೇನೆ ನೋಡಿ. ಚೆನ್ನಾಗಿ ಒಂದೇ ತರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಈಗ ಮುಚ್ಚಿಡ್ತೇನೆ ನಾನು ಡೈಲಿ ಅಂತ ಹೇಳಿ. ಇದು ಫ್ಲೇವರ್ ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇಡ್ಬೇಕು. ಇಟ್ಟು ಸ್ವಲ್ಪ ಬೇಯಿಸ್ಕೊಳ್ತಾ ಇದ್ದೇನೆ ನೋಡಿ. ಮಧ್ಯ ಮಧ್ಯದಲ್ಲಿ ಹೀಗೆ ಮಗಿಸ್ತಾ ಇರ್ಬೇಕು. ವಿಡಿಯೋ ನೋಡ್ತಿರುವಾಗ್ಲೇ ವಿಡಿಯೋ ಇಷ್ಟ ಆದ್ರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನೆಲ್ ನಲ್ಲಿ ಇನ್ನೂ ಬೇರೆ ಬೇರೆ ರೆಸಿಪಿ ಎಲ್ಲ ಹಾಕಿದ್ದೇನೆ. ಒಳ್ಳೊಳ್ಳೆ ರೆಸಿಪಿ ಎಲ್ಲ ತುಂಬಾ ರೆಸಿಪಿಗಳನ್ನೆಲ್ಲ ಹಾಕಿದ್ದೀನಿ. ಚೆಕ್ ಮಾಡಿ ನೋಡಿ, ಸಪೋರ್ಟ್ ಮಾಡಿ ನೋಡಿ. ಈಗ ಗ್ರೈಂಡ್ ಮಾಡಿರುವ ಮಸಾಲವನ್ನು ಹಾಕೊಳ್ತಾ ಇದ್ದೇನೆ ನೋಡಿ. ಮಿಕ್ಸಿ ತೊಳೆದ ನೀರು ಕೂಡ ಹಾಕೊಳ್ಳಿ. ನೀರು ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕು ನೋಡ್ಕೊಂಡು ಹಾಕೊಂಡ್ರೆ ಆಯ್ತು. ತುಂಬಾ ನೀರು ಮಾಡಬೇಡಿ, ಸ್ವಲ್ಪ ಹದವಾಗಿ ಇರ್ಬೇಕು ಮಸಾಲ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಒಂದೇ ತರ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ಹದ ಮಾಡಿದ್ರೆ ಆಯ್ತು. ಇದು ನಿಮ್ಗೆ ಪೂರಿಗೆ ಚಪಾತಿಗೆ ಎಲ್ಲ ಒಳ್ಳೆ ಕಾಂಬಿನೇಷನ್ ನೋಡಿ. ಈ ತರ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರ್ತದೆ. ರುಚಿಗೆ ಉಪ್ಪು ನೋಡ್ಕೊಂಡು ಈ ಟೈಮಲ್ಲಿ ಹಾಕೊಂಡ್ರೆ ಆಯ್ತು. ಸ್ವಲ್ಪ ಅರಿಶಿನದ ಪುಡಿ ಕೂಡ ಹಾಕೊಂಡೆ ನಾನು, ಮತ್ತು ಅದು ಸ್ಕಿಪ್ ಆಗಿದೆ. ಅರಿಶಿನ ಪುಡಿ ಹಾಕೊಳ್ಳುದು. ಅರಿಶಿನ ಪುಡಿ ಹಾಕೊಳ್ಳಿ ಸ್ವಲ್ಪ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಬೇಯಲಿಕ್ಕೆ ಬಿಡ್ತೇನೆ ನೋಡಿ. ಕುದಿತಾ ಉಂಟು ನೋಡಿ. ಕಾಲಿಫ್ಲವರ್ ಎಲ್ಲ ಉಂಟಲ್ಲ ಬೇಯಲಿಕ್ಕೆ ತುಂಬಾ ಹೊತ್ತೇನಿಲ್ಲ, ಬೇಗ ಬೇಯ್ತದೆ. ಗ್ರೀನ್ ಪೀಸ್ ಕೂಡ ಫ್ರೋಸನ್ ಆಗಿರೋದ್ರಿಂದ ಬೇಗ ಬೇಯ್ತದೆ. ಎಣ್ಣೆಯಲ್ಲಿ ಫ್ರೈ ಮಾಡಿದ್ವಿ ಅಲ್ಲ ನಾವು ಮೊದಲು, ಹಾಗಾಗಿ ನೋಡಿ. ಕುರ್ಮಾ ಕಲರ್ ನೋಡಿ ಯಾವ ತರ ಬಂದಿದೆ ಅಂತ ಹೇಳಿ. ತುಂಬಾ ಟೇಸ್ಟ್ ಆಗಿ ಕೂಡ ಇರ್ತದೆ ನಿಮ್ಗೆ ನೋಡಿ. ಸೂಪರ್ ಆಗಿ ಬಂದಿದೆ ನೋಡಿ. ತುಂಬಾ ಚೆನ್ನಾಗಿರ್ತದೆ ಕಾಲಿಫ್ಲವರ್ ಬಟಾಣಿ ಕುರ್ಮಾ ನೋಡಿ. ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ. ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ ನನಗೆ ಹೇಗೆ ಆಗಿದೆ ಅಂತ ತಿಳಿಸ್ಬೇಕು.